3 ಆ ಟ್ರೇಲರ್ ಬಿಡುಗಡೆಗೆ ಬಂದಿದ್ದೀವಿ ಹಾಗೂ ಇವತ್ತು ಲವ್ ಮಾಕ್ಟೇಲ್ 3 ಅಲ್ಲಿ ಒಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸಿರುವಂತಹ ರಜನಿ ಅವರು ನಮಗೆ ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ಕಾರ. ಹಾಯ್. ಲವ್ ಮಾಕ್ಟೇಲ್ ಬಗ್ಗೆ ನಮಗೆ ಗೊತ್ತಿದೆ, ಈಗಾಗಲೇ 2 ಪಾರ್ಟ್ ಮೂಲಕ ಮೋಡಿ ಮಾಡಿದೆ. 3ನೇ ಪಾರ್ಟ್ ಅಲ್ಲಿ ನೀವು ಕೂಡ ಒಂದು ಪಾತ್ರವನ್ನ ನಿರ್ವಹಿಸಿದ್ದೀರಾ. ನಿಮಗೆ ಪಾತ್ರ ಹೇಗ್ ಸಿಕ್ತು, ಪಾತ್ರದ ಬಗ್ಗೆ ಹೇಳಿ. ಆಕ್ಚುಲಿ ನಂಗೆ ಕೃಷ್ಣ ಅವ್ರ ಮುಂಚೆಯಿಂದಾನೆ ಪರಿಚಯ ಇತ್ತು. ಬಟ್ ಲವ್ ಮಾಕ್ಟೇಲ್ 3 ಅವ್ರು ಯಾವಾಗ್ಲೇ ಹೇಳ್ದಂಗೆ ಅವ್ರಿಗೆ ಯಾವ್ದೋ ಹಳೆ ಕನೆಕ್ಷನ್ ಅನ್ಸುತ್ತೆ. ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಅಂತಾರ ನೋಡಕ್ಕಿದ್ರು ಏನೋ ಗೊತ್ತಿಲ್ಲ. ಮೇ ಬಿ ಕರ್ಲಿ ಹೇರ್, ಬಿಕಾಸ್ ಅವ್ರು ತುಂಬಾ ಪರ್ಟಿಕ್ಯುಲರ್ ಇದ್ರು, ನಂಗೆ ಕರ್ಲಿ ಹೇರ್ ಇರೋ ಹುಡುಗಿ ಬೇಕು ಅಂತ. ಸೊ ಆಕ್ಚುಲಿ ನಾನು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೆ, ಅವಾಗ ಇಮಿಡಿಯೇಟ್ ಆಗಿ ನನಗೆ ಏನೋ ನಂಬರ್ ಕಳಿಸಿ ಈ ತರ ಸಿನಿಮಾ ಶೂಟಿಂಗ್ ಇದೆ ಅಂತ. ನಾನು ನೋಡಿದ್ರೆ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಬುಕ್ ಆಗೋಗಿದೆ, ಈ ಕಡೆ ಇವ್ರು ಶೂಟಿಂಗ್ ಅಂತ ಇದ್ದಾರೆ. ನನಗೆ ಅವ್ರ ಜೊತೆ ಆಕ್ಟ್ ಮಾಡೋದಾಗ್ಲಿ, ಲವ್ ಮಾಕ್ಟೇಲ್ ಪಾರ್ಟ್ ಅಲ್ಲಿ ಇರ್ಬೇಕಂತ ನನಗೆ ತುಂಬಾ ಆಸೆ ಇತ್ತು. ಸೊ ಹೆಂಗೋ ಅದನ್ನ ಕ್ಯಾನ್ಸಲ್ ಮಾಡಿ ಲವ್ ಮಾಕ್ಟೇಲ್ ಆಯ್ತು. ಬಟ್ ತುಂಬಾ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಹೇಳ್ದಾಗ್ಲೇನೆ ತುಂಬಾ ಚೆನ್ನಾಗಿತ್ತು. ಲೈಕ್ ಇಟ್ ಇಸ್ ಅ ಕ್ಯೂಟ್ ಕ್ಯಾರೆಕ್ಟರ್. ನೋಡಿದ ತಕ್ಷಣ ಎಲ್ಲರೂ ಖುಷಿ ಪಡೋ ಅಂತ ಕ್ಯಾರೆಕ್ಟರ್, ಅಂದ್ರೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳುವಂತ ಒಂದು ಕ್ಯಾರೆಕ್ಟರ್. ನಾವು ಈ ಸಿನಿಮಾದ ಒಂದು ಟೀಸರ್ ಅನ್ನ ನೋಡಿದಾಗ ಅಲ್ಲಿ ತುಂಬಾ ಜನ ಕಾಣಿಸ್ಕೊಳ್ತಾರೆ. ಅದ್ರಲ್ಲಿ ನೀವು ಜಾಸ್ತಿ ಹೊತ್ತು ಕಾಣಿಸ್ಕೊಳ್ತೀರಾ ಅಥವಾ ಜಸ್ಟ್ ಬಂದು ಹೋಗೋ ತರನ? ಯಾಕಂದ್ರೆ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಪಾತ್ರ ಇಡೀ ಸಿನಿಮಾದಲ್ಲಿ ನಮಗೆ ನೋಡೋಕ್ ಸಿಗತ್ತಾ ಅಥವಾ ಒಂಚೂರು ಬಂದು ಹೋಗೋ ತರ ಇರುತ್ತಾ ಅಂತ ಹೇಳಕ್ಕಾಗಲ್ಲ. ಬಟ್ ಖಂಡಿತ ಡಿಸಪಾಯಿಂಟ್ ಅಂತೂ ಆಗಲ್ಲ. ಇದೀನಿ ಫುಲ್ ಇಲ್ಲ, ಇದೀನಿ ಸಿನಿಮಾದಲ್ಲಿ. ಇದು ಟ್ರೇಲರ್ ಏನಾಗಿದೆ, ಪಾರ್ಟ್ 1, 2 ಎಲ್ಲದೂ ಮಿಕ್ಸ್ ಮಾಡಿ 3ದು ಬರೀ ಒಂದು ಏನಂತಾರೆ ಗ್ಲಿಮ್ಸಸ್ ಕೊಟ್ಟಿದ್ದಾರೆ. 3 ಅಲ್ಲಿರೋ ಆಕ್ಟರ್ಸ್ ಎಲ್ಲಾರ್ದು ಏನು ತೋರಿಸಿಲ್ಲ ಅವರು. ಸೊ ನಮ್ಮ ಪಾರ್ಟ್ ನೀವು ನೋಡ್ಬೇಕು ಅಂದ್ರೆ March 19th ಥಿಯೇಟರ್ಗೆ ಹೋಗಿ ನೋಡಿ, ಆಮೇಲೆ ಹೇಳಿ. ಈಗ ಆಲ್ರೆಡಿ ಕೆಲವೊಂದ್ ಸಿನಿಮಾಗಳು ಹೆಂಗೆ ಅಂದ್ರೆ ನಮಗ್ ಗೊತ್ತಿರಲ್ಲ ಅದ್ರ ಬಗ್ಗೆ. ಬಟ್ ಲವ್ ಮಾಕ್ಟೇಲ್ ಹಾಗಲ್ಲ. ಈ ಮುಂಚೆ 2 ಸಿನಿಮಾ ನೀವು ನೋಡಿದಾಗ ನಿಮ್ಗೆ ಅನ್ನಿಸ್ತಾ ಚೆನ್ನಾಗಿದೆ ಇದ್ರ ಪಾರ್ಟ್ ನಾನು ಆಗ್ತೀನಿ ಅಂತ ಏನಾದ್ರು ಒಂದು ಇಮ್ಯಾಜಿನೇಷನ್ ಬಂದಿತ್ತಾ ಅಥವಾ ನಾನ್ ಮಾಡ್ಬೇಕಿತ್ತು ಅಂತ ಅನ್ಸಿತ್ತಾ? ಹೇಗೆ ಅದ್ರ ಬಗ್ಗೆ? ಆಕ್ಚುಲಿ ಇದಕ್ಕೂ ಮುಂಚೆನೆ ನಾನು ಆಡಿಷನ್ ಕೂಡ ಮಾಡಿದ್ದೆ ಲವ್ ಮಾಕ್ಟೇಲ್ ಇದಕ್ಕೆ. ಕೊನೆಗೆ ಕೆಲವೊಂದು ವಿಷಯದಿಂದ ವರ್ಕ್ ಮಾಡಕ್ ಆಗಿರಲಿಲ್ಲ. ಸೊ ಫೈನಲಿ ಲವ್ ಮಾಕ್ಟೇಲ್ 3 ಅಲ್ಲಿ ವರ್ಕ್ ಮಾಡುವಂತ ಆಪರ್ಚುನಿಟಿ ಸಿಕ್ತು ಕೃಷ್ಣ ಅಂಡ್ ಮಿಲನ ಅವ್ರ ಜೊತೆ ಆಸ್ ಅ ಟೀಮ್. ತುಂಬಾ ಖುಷಿ ಆಗ್ತಿದೆ. ಕೃಷ್ಣ ಅವರನ್ನ ಒಬ್ಬ ನಿರ್ದೇಶಕರಾಗಿ ಅವ್ರ ಸಿನಿಮಾ ಯಾವ ತರ ತಗೊಂಡ್ಬರ್ತಾರೆ ಅಂತ ನಮಗ್ ಗೊತ್ತು. ಆದ್ರೆ ಆನ್ ಸೆಟ್ ಅಲ್ಲಿ ಅವ್ರ ಡೈರೆಕ್ಷನ್ ಅನ್ನ ನೀವು ನೋಡಿದೀರಾ. ನಟರಾಗಿ ನಮಗ್ ಗೊತ್ತು, ಡೈರೆಕ್ಟರ್ ಆಗಿ ಯಾವ ತರ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ? ಒನ್ ವರ್ಡ್ ನಾನು ಕೃಷ್ಣ ಅವ್ರಿಗೆ ಕೊಡಕ್ ಇಷ್ಟಪಡ್ತೀನಿ. ಆಸ್ ಅ ಡೈರೆಕ್ಟರ್ ಹಿ ಈಸ್ ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್. ಇದಕ್ಕೂ ಮುಂಚೆ ಸಿನಿಮಾಗಳು ಮಾಡಿದೀನಿ. ಎಷ್ಟೋ ಶಾರ್ಟ್ಗಳು ತೆಗಿತಾರೆ, ಈ ಶಾರ್ಟ್ ಇದಕ್ಕಾಗ್ಲಿಲ್ಲ ನಾನು ಇನ್ಯಾವುದಕ್ಕೋ ಅಂತ ಯೂಸ್ ಮಾಡ್ಕೊಳ್ಳೋದು ಅಥವಾ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಆದ್ರೆ ಈ ಸಿನಿಮಾ ಹಂಗಿಲ್ಲ. ನಾನು ಫುಲ್ ಶಾಕು, ಹಿಂಗ್ ಹೋಗ್ತೀನಿ ಒನ್ ಟೇಕಲ್ಲ ಸಾಕು 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 ಸಾಕು, ಯಾಕೆ ಇದು ಆಯ್ತಾ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟು ನಾನು ನಮ್ಮ DOP ಶ್ರೀ ಅವ್ರನ್ನ ಕೇಳ್ತಿರ್ತೀನಿ, ಆಯ್ತಾ ಸಾಕಾ ಇಷ್ಟೇನೋ ಅಂತ. ಸಾಕು ಸಾಕು, ನಾನು ಇದು ಮ್ಯೂಸಿಕಲ್ ಮಾಡ್ಕೊಂಡ್ಬಿಡ್ತೀನಿ. ಹಂಗೆ ಮಾಡಿ ಯಾವ್ದನ್ನು ಎಕ್ಸ್ಟ್ರಾ ಮಾಡಿ ಶೂಟ್ ಮಾಡಿ ಇಟ್ಕೊಳ್ಳೋದಾಗ್ಲಿ ಅವೆಲ್ಲ ಏನಿಲ್ಲ. ವೆರಿ ಕ್ರಿಸ್ಪ್, ಲೈಕ್ ಅವ್ರಿಗೆ ಗೊತ್ತು ಇಷ್ಟಕ್ಕೆ ಇಷ್ಟೇ ಸಾಕು ಅನ್ನೋ ತರ. ಸೊ ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ. ನನ್ನ ಪಾರ್ಟ್ನ ಇದೇ ಬೇರೆ ಸಿನಿಮಾ ಆಗಿದ್ರೆ ಐ ಥಿಂಕ್ 1 ತಿಂಗಳು ಶೂಟ್ ಮಾಡಿರೋರು. ನಾವು ಇನ್ 7 days ನಾವು ಶೂಟ್ ಮಾಡಿದೀವಿ. ಲೈಕ್ 1 minute ವೇಸ್ಟ್ ಮಾಡ್ತಿರ್ಲಿಲ್ಲ. ವೆರಿ ಕ್ವಿಕ್. ಅಂಡ್ ಅವ್ರ ಟೀಮು ಅಷ್ಟೇ, ಮಿಲನ ಇರ್ಬೋದು, ಎಲ್ಲಾನು ಲೈಕ್ ತುಂಬಾನೇ ಸ್ಟ್ರಾಂಗ್. ಅವ್ರಿಗೆ ಗೊತ್ತು, ಬಿಕಾಸ್ ಅವ್ರು ಏನ್ ಶೂಟ್ ಮಾಡ್ತಿದಾರೆ, ಅವ್ರಿಗೆ ಏನ್ ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಈಗಾಗ್ಲೇ ಒಂದಷ್ಟು ಸಿನಿಮಾಗಳಲ್ಲಿ ನಮ್ಮ ಕನ್ನಡದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಪ್ರತಿಯೊಬ್ರು ನಟಿಗೂ ಒಂದು ಆಸೆ ಇರುತ್ತೆ, ಈ ತರ ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು. ಕೆಲವ್ರಿಗೆ ನಾನು ಗ್ಲಾಮರಸ್ ಆಗಿ ಒಂದ್ ಸಿನಿಮಾ ಮಾಡ್ಬೇಕು ಅಂತಿರುತ್ತೆ. ಇನ್ ಕೆಲವ್ರಿಗೆ ನಾನು ಸೀರಿಯಲಿ ಟ್ರೆಡಿಷನಲ್ ಆಗಿ ಒಂದ್ ಹಳ್ಳಿ ಕತೆ ಅನ್ನೋ ತರ ಇರುತ್ತೆ. ನಿಮಗೆ ಮುಂಬರುವ ದಿನಗಳಲ್ಲಿ ನನ್ಗೆ ಈ ತರ ಒಂದ್ ಪಾತ್ರ ಮಾಡ್ಬೇಕು ಅಂತ ಇದ್ರೆ ಯಾವ್ದು? ಒಂದ್ ಪಾತ್ರ ಮಾಡ್ಬೇಕಂತಿಲ್ಲ. ಬಿಕಾಸ್ ವಿ ಆರ್ ಆಕ್ಟರ್ಸ್. ಇದಕ್ಕೂ ಮುಂಚೆ ಗ್ಲಾಮರಸ್ ಆಗಿ ಕಾಣಿಸಿದ್ದೆ. ಚೂಮಂತರಲ್ಲಿ ಅದೇ ಒಂದ್ ಮರಾಠಿ ಕ್ವೀನ್ ಅದೊಂದು ರೋಲ್ ಅಲ್ಲಿ. ಈ ಸಿನಿಮಾಲಿ ನೀವು ಇನ್ನೂ ಬೇರೆ ತರ ನೋಡ್ತೀರಾ ನನ್ನ ಟ್ರೆಡಿಷನಲ್ ಆಗಿ. ಸೊ ಆಸ್ ಅನ್ ಆಕ್ಟರ್ ನಂಗೆ ಎಲ್ಲಾ ತರ ಕ್ಯಾರೆಕ್ಟರ್ಸ್ ಟ್ರೈ ಮಾಡ್ಬೇಕಂತ, ಹಿಂಗೆ ಮಾಡ್ಬೇಕಂತ ಒಂದಿಲ್ಲ. ಸೊ ಐ ವುಡ್ ಲೈಕ್ ಟು ಟ್ರೈ ಆಲ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್. ಒಂದ್ ಕಡೆ ನಿಮ್ಮನ್ನ ಗುಂಗುರ ಕೂದಲು ಚೆಲುವೆ ಅಂತಾನೆ ಹೇಳ್ಬೋದು. ಕೆಲವ್ರಿಗೆ ಏನಂದ್ರೆ ಗುಂಗುರ್ ಕೂದಲು ಸಿಕ್ಕಿದ್ರೆ ಐ ಲವ್ ಮೈ ಹೇರ್ಸ್ ಅಂತಾರೆ. ಇನ್ ಕೆಲವ್ರಿಗೆ ನಂಗೆ ಸ್ಟ್ರೇಟ್ ಇರ್ಬೇಕಿತ್ತಪ್ಪ ಅಂತ ಅಂತಾರೆ. ಅಂಡ್ ನಿಮಗೆ ಆಕ್ಚುಲಿ ಒಳ್ಳೆ ಕಮೆಂಟ್ಸೇ ಬಂದಿರುತ್ತೆ, ನೀವು ಚೆನ್ನಾಗಿ ಕಾಣಿಸ್ತೀರಾ ಗುಂಗುರ್ ಕೂದಲಲ್ಲಿ ಅಂತ ಹೇಳಿ. ಕರ್ಲ್ಸ್ ನಿಮಗೆ ಹೆಂಗೆ ಮ್ಯಾಮ್, ಇಷ್ಟನಾ? ಅಂದ್ರೆ ನಾನು ಕಾಲೇಜಲ್ಲೆಲ್ಲ ಇದ್ದಾಗ ತುಂಬಾ ಕಷ್ಟ ಪಡ್ತಿದ್ದೆ, ಯಾಕೆಂದ್ರೆ ನಂಗೆ ಅದು ಹೆಂಗ್ ಮೇಂಟೈನ್ ಮಾಡೋದು ಅಂತೆಲ್ಲ ಗೊತ್ತಿರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನಾನು ಕಲ್ತ್ಕೊಂಡೆ ಹೆಂಗ್ ನನ್ ಕೂದಲನ್ನ ಮೇಂಟೈನ್ ಮಾಡೋದು ಅಂತೆಲ್ಲ. ಬಟ್ ಇವಾಗ ನನ್ಗೆ ಸ್ವಲ್ಪ ಚೇಂಜ್ ಬೇಕು ಅಂತ ಅನ್ಸಿ ನಾನೇ ಸ್ಟ್ರೇಟಿಂಗ್ ಮಾಡಿದ್ರೆ ಯಾರು ಕಂಡೇ ಹಿಡಿಯಲ್ಲ. ಅಂದ್ರೆ ಇದೀನ್ ಹಿಂಗ್ ಕಾಣಿಸ್ತಾ ಇದ್ದೀರಾ ಅಂತೆಲ್ಲ ಫುಲ್ ಇದ್ ಮಾಡ್ತಾರೆ. ಸೊ ನನ್ಗೆ ನನ್ ಕೂದಲೇ ಏನಂತಾರೆ ಐಡೆಂಟಿಟಿ. ಸೊ ಕರ್ಲಿ ಹೇರೇ ನನ್ಗೆ ಫಿಕ್ಸ್ ಆಗೋಗಿದೆ. ನಾನು ಸ್ಟ್ರೇಟ್ ಮಾಡಿದ್ರು ನಾನು ಚೆನ್ನಾಗಿ ಕಾಣಲ್ಲ. ಏನಿಲ್ಲ, ನಮಗೆ ಅನ್ಸೋ ಪ್ರಕಾರ ಎಲ್ಲಾದ್ರಲ್ಲೂ ಮುದ್ದಾಗಿ ಕಾಣಿಸ್ತೀರಾ ಅಂತ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಸ್ಟ್ರೇಟ್ ಮಾಡ್ಕೊಂಡ್ಬರ್ತೀನಿ, ನೋಡೋಣ. ಸಿನಿಮಾದಲ್ಲೂ ಹಿಂಗೆ ಕಾಣಿಸ್ಕೊತೀರಾ? ಸಿನಿಮಾಲು ಕರ್ಲಿ ಹೇರ್. ಅವ್ರು ಹೇಳಿದ್ರಲ್ಲ ಅವ್ರ ಹಳೆ ಗರ್ಲ್ ಫ್ರೆಂಡ್ ಯಾರಿಗೋ ಕರ್ಲಿ ಹೇರ್ ಇತ್ತು ಅಂತ, ಅದಕ್ಕೆ ನಾನು ಹಂಗೆ ಇದ್ ಮಾಡ್ಬಿಟ್ಟಿದ್ದಾರೆ. ಓಕೆ,
ಇನ್ನು ನಟರ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಒಂದಷ್ಟು ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ನಮ್ಮ ಕನ್ನಡದಲ್ಲಿ. ಇಂಥ ಹೀರೋ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ನಮ್ಮ ಕನ್ನಡದ ನಟರಲ್ಲಿ ಯಾರ ಜೊತೆ ಅಂತ ಇರ್ತೀರಾ? ಅಫ್ಕೋರ್ಸ್ ಒಬ್ರಂತ ಹೇಳಕ್ಕಾಗಲ್ಲ, ಯಶ್ ಇದಾರೆ, ಸುದೀಪ್ ಸರ್ ಇದಾರೆ, ಡಾಲಿ ಧನಂಜಯ ಅವರಿದ್ದಾರೆ. ಫೇವ್ರೆಟ್ ಹೀರೋ ಅಂತ ಇರ್ತಾರಲ್ಲ, ಲೈಕ್ ನನಗೆ ಅವ್ರ ಸ್ಕ್ರೀನ್ ಅಲ್ಲಿ ಯಾವಾಗ್ಲೂ ಐ ಆಮ್ ಅ ಫ್ಯಾನ್ ಆಫ್ ಡಾಕ್ಟರ್ ವಿಷ್ಣುವರ್ಧನ್. ಅದ್ ಬಿಟ್ರೆ ರಮೇಶ್ ಅರವಿಂದ್ ಸರ್ ನಂಗೆ ತುಂಬಾ ಇಷ್ಟ. ಸೊ ಅಫ್ಕೋರ್ಸ್ ಸದ್ಯಕ್ಕೆ ಇರೋದ್ರಲ್ಲಿ ರಮೇಶ್ ಅರವಿಂದ್ ಸರ್ ಜೊತೆ ಇರ್ಬೋದು, ಸುದೀಪ್ ಸರ್ ಜೊತೆ ಇರ್ಬೋದು, ಯಶ್ ಸರ್ ಜೊತೆ ಇರ್ಬೋದು. ಈಗ ಏನಂದ್ರೆ ಈಗ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ರು ನಟರಾಗಿ ಗುಡ್ಸ್ಕೊ ಎಲ್ಲರಿಗೂ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಇವ್ರು ನಿಜವಾಗ್ಲೂ ಅಂದ್ರೆ ಕೆಲವ್ರಿಗೆ ಬೈ ಚಾನ್ಸ್ ಆಗಿ ಸಿಗುತ್ತೆ, ಕೆಲವರು ನಾನು ಅದನ್ನೇ ಮಾಡ್ಬೇಕು ಅಂತ ಬಂದಿರ್ತಾರೆ. ನಿಮ್ ಕೇಸಲ್ಲಿ ಯಾವ ತರ ಅಂತ? ಇಲ್ಲ, ಐ ವಾಸ್ ಆಲ್ವೇಸ್ ಪ್ಯಾಷನೇಟ್ ಅಬೌಟ್ ಆಕ್ಟಿಂಗ್. ನಾನು ಸ್ಕೂಲಲ್ಲಿ ಇದ್ದಾಗ್ಲಿಂದ ನಾನು ಬರೀ ಓದೋದಕ್ಕಿಂತ ಜಾಸ್ತಿ ಡಾನ್ಸ್ ಅಲ್ಲಿ ಇರ್ತಿದ್ದೆ, ಡ್ರಾಮಾ ಅಲ್ಲಿ ಇರ್ತಿದ್ದೆ, ಬರೀ ಕೋಕರಿಕ್ಯುಲರ್ ಆಕ್ಟಿವಿಟೀಸೇ ಜಾಸ್ತಿ, ಬಂಕ್ ಹೊಡಿಯೋದು, ಅಲ್ಲಿಗೆ ಹೋಗೋದು. ಸೊ ಅದಾದ್ಮೇಲೆ ಎಜುಕೇಶನ್ ಮುಗಿಸಿ ಮಿಸ್ ಕರ್ನಾಟಕ ಎಲ್ಲ ವಿನ್ ಆಯ್ತು. ಸೊ ಹಂಗಾಗಿ ನಂಗೆ ಆಫರ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಒಳ್ಳೆ ಸಿನಿಮಾನ ಚೂಸ್ ಮಾಡಿ ಇದು ಏನ್ ಗೊತ್ತಾ, ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದಷ್ಟು ಚಲನದ ನಟಿಯರು ಬರ್ತಾರೆ, ಆಮೇಲೆ ಬೇರೆ ಕಡೆ ಅಂದ್ರೆ ಬೇರೆ ಭಾಷೆಯಲ್ಲಿ ಸಿಕ್ಕಿದಾಗ ಹೋಗ್ತಾರೆ. ಸೊ ನೀವು ಎಷ್ಟು ಓಪನ್ ಆಗಿದ್ದೀರಾ ಬೇರೆ ಭಾಷೆ ಸಿನಿಮಾಗಳಿಗೆ ಅಂತ ಹೇಳೋದಾದ್ರೆ? ನಿಮಗೆ ಬೇರೆ ಭಾಷೆಗಳು ಬರ್ತಾವ? ಬರುತ್ತೆ, ಅಂದ್ರೆ ತೆಲುಗು ಬರುತ್ತೆ, ಹಿಂದಿ ಬರುತ್ತೆ, ಬೇರೆ ಭಾಷೆಯಿಂದನೂ ಬರ್ತದೆ ಆಫರ್ಸ್, ಇಲ್ಲ ಅಂತಲ್ಲ. ಬಟ್ ಐ ಆಮ್ ವೆರಿ ಚೂಸಿ, ಲೈಕ್ ನೋಡ್ಕೊಂಡು ಮಾಡೋಣ ಅಂತ. ಬಟ್ ನನಗೆ ಜಾಸ್ತಿ ನಮ್ಮ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ನನಗೆ. ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತದೆ ಮಾರ್ಚ್ 19ನೇ ತಾರೀಕಿಗೆ, ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನೀವೆಲ್ಲ ಆಲ್ರೆಡಿ ಪಾರ್ಟ್ 1 ಅಂಡ್ ಪಾರ್ಟ್ 2ಗೆ ತುಂಬಾ ಲವ್ ಅಂಡ್ ಸಪೋರ್ಟ್ ಕೊಟ್ಟಿದ್ದೀರಾ. ಪಾರ್ಟ್ 3 ಅದಕ್ಕಿಂತ ಅದ್ಭುತವಾಗಿದೆ. ಸೊ ನಾವ್ ಹೇಳ್ಬೋದು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ. ಬಟ್ ದ ಥಿಂಗ್ ಇಸ್, ನೀವು ಹೋಗಿ ಸಿನಿಮಾ ನೋಡಿ ನಮ್ಗೆ ಹೇಳಿ ಹೇಗಿದೆ ಅಂತ. ಐ ಆಮ್ ಶ್ಯೂರ್ ಲವ್ ಮಾಕ್ಟೇಲ್ 3 ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಬಿಕಾಸ್ ಆಲ್ರೆಡಿ ಅದೊಂದು ಫ್ರಾಂಚೈಸಿ ಏನಂತಾರ, ಅದು ಲೆಗಸಿ ಬಂದ್ಬಿಡಿದೆ ಅವ್ರದ್ದು 1 and 2. ಸೊ ಇದು ಇನ್ನೂ ಎಮೋಷನಲ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಖಂಡಿತ ದಯವಿಟ್ಟು ಮಿಸ್ ಮಾಡ್ಬಿಡಿ. ಮಾರ್ಚ್ 19th ಏಪ್ರಿಲ್ ಅಲ್ಲಿ ಇತ್ತು, ಬಟ್ ಈಗ ಪ್ರೀಪೋನ್ ಆಗಿ ಇನ್ನೂ ಸ್ವಲ್ಪ ಖುಷಿ ಮತ್ತೆ ನರ್ವಸ್ನೆಸ್ ಜಾಸ್ತಿ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್ ರಜನಿ ಅವರೇ, ಆಲ್ ದಿ ಬೆಸ್ಟ್ ನಿಮ್ ಸಿನಿಮಾಗೆ ಚೆನ್ನಾಗಿ ಆಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಲವ್ ಮಾಕ್ಟೇಲ್ 3 ಅಲ್ಲಿ ಒಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸಿದಂತಹ ರಜನಿ ಅವ್ರ ಮಾತಾಗಿತ್ತು. ಇದೇ ಮಾರ್ಚ್ 19ನೇ ತಾರೀಕು ಲವ್ ಮಾಕ್ಟೇಲ್ 3 ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.